ಅಥವಾ ಬಸವಣ್ಣನವರ ಜಯಂತಿ ಈ ಎರಡೂ ಸಹ ಒಂದೇ ದಿನ ಮಾಡೋದ್ರಲ್ಲಿ ಒಂದು ಅರ್ಥಪೂರ್ಣವಾದ ಇದೆ. ಏನಪ್ಪ ಅಂತಂದರೆ ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಮಡಿವಾಳ ಮಾಚಿದೇವರು ಬಸವರಾಜ ಮಾರ್ಗದ ಸೂತ್ರಧಾರಿಯಾಗಿದ್ದಂಥದ್ದು. ಎರಡನೇದು, ತಮ್ಮ ವಚನಗಳಲ್ಲಿ ನಾನು ಅಧ್ಯಯನ ಮಾಡಿರೋ ಪ್ರಕಾರ ಒಂದು 150ಕ್ಕೂ ಹೆಚ್ಚಿನ ವಚನಗಳಲ್ಲಿ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನು ಕುರಿತು, ಅವರ ಮಹಿಮೆಯನ್ನು ಕುರಿತು ಮತ್ತು ಅವರ ಎಲ್ಲ ವಿಚಾರಗಳನ್ನು ಕುರಿತು ಉಲ್ಲೇಖ ಮಾಡಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಡಿವಾಳ ಮಾಚಿದೇವರನ್ನು ಬಿಟ್ಟು ಬಸವಣ್ಣನವರಿಲ್ಲ, ಬಸವಣ್ಣನವರನ್ನು ಬಿಟ್ಟು ಮಡಿವಾಳ ಮಾಚಿದೇವರು ಇರೋದಕ್ಕೆ ಸಾಧ್ಯವೇ ಇಲ್ಲ. 12ನೇ ಶತಮಾನದ ವಚನ ಸಾಹಿತ್ಯ ಕಾಲಘಟ್ಟದ ಎಲ್ಲ ವಚನಕಾರರು, ಸುಮಾರು 700ಕ್ಕೂ ಹೆಚ್ಚು ವಚನಕಾರರ ವಚನಗಳು ಇವತ್ತು ನಮಗೆ ಲಭ್ಯತೆ ಇದೆ. ಅವುಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಅವುಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ, ಅವುಗಳನ್ನು ಸಂಶೋಧನೆ ಮಾಡ್ತಾ ಇದ್ದೇವೆ. ಆ ಮೂಲಕ ನಾವು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆಧುನಿಕ ಸಮಾಜದಲ್ಲಿ ಅಥವಾ ಆಧುನಿಕ ಜಗತ್ತಿನಲ್ಲಿ ಅಂತಂದರೆ ಆ ವಚನಗಳು ನಮಗೆ ಲಭ್ಯತೆ ಆಗದೆ ಹೋಗಿದ್ದರೆ, ವಚನಗಳು ನಮಗೆ ಸಿಗದೆ ಹೋಗಿದ್ದರೆ ಇವತ್ತು ಸಮಾಜ ಈ ರೀತಿ ಇರೋದಕ್ಕೆ ಸಾಧ್ಯತೆಯೇ ಇರ್ತಿರಲಿಲ್ಲ. ಅದೆಲ್ಲದಕ್ಕೂ ಮೂಲ ಕಾರಣಕರ್ತರು ಮಡಿವಾಳ ಮಾಚಿದೇವರು ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ, ಬಹಳ ಪ್ರೀತಿಯಿಂದ ಹೇಳೋದಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವಶ್ಯಕತೆ ಇದೆ. ಒಂದೇ ಕಾರ್ಯಕ್ರಮ ಪ್ರತಿನಿತ್ಯದಲ್ಲೂ ಪ್ರತಿ ವರ್ಷವೂ ಕೂಡ 2 ದಿವಸಗಳ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಆ 2 ದಿವಸದಲ್ಲೂ ಕೂಡ ಇದೇ ಕ್ಷೇತ್ರದಲ್ಲಿದ್ದು ನಾವು ಅತ್ಯಂತ ಯಶಸ್ವಿಯಾಗಿರುವಂಥ ಕಾರ್ಯಕ್ರಮ. ನಮ್ಮ ತಂದೆಯವರು ಒಳ್ಳೆ ಇವತ್ತು ನಮ್ಮ ತಂದೆಯವರು ಅವ್ರಿಗೆ ಮತ್ತು ರಿಟೈನವರು ಕಾರ್ಯದರ್ಶಿಯಾಗಿ 40 ವರ್ಷಗಳ ಕಾಲ ಅವರು ಈ ಸಂಸ್ಥೆ ಸ್ವಾಮೀಜಿಯವ್ರಿಗೂ ಅವ್ರಿಗೂ ತಂದೆ ಮಗನ ಸಂಬಂಧ. ಸೊ ಸ್ವಾಮೀಜಿ ನಮ್ಮನ್ನು ಅಷ್ಟೇ ಮಾಡ್ತಾರೆ. ನಮಗೆ ಅವರಿಗೆ ನಮ್ಮ ಮನೆ ಕುಟುಂಬದ ಒಬ್ಬ ಸ್ವಾಮೀಜಿಯವ್ರ ಜೊತೆ ನಮ್ಮ ಸಂಬಂಧ ಬಂದರೆ ಇವತ್ತಿತ್ತು ನಾಳೆ ಬಂದರೆ ನನ್ನ ಹೆಸರು ಮಾಲ್ತಿ ಅಂತ. ನಾನು ಇಲ್ಲಿ ಧರ್ಮದರ್ಶಿ ಅಂತ.